ಸುದರ್ಶನ್ ಸ್ಯಾರಿ ಸಿಲ್ಕ್ ಮಲ್ಲೇಶ್ವರಂ ಇವರ ಮತ್ತೊಂದು ಬ್ರಾಂಚ್ಗೆ ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ವೆಲ್ಕಮ್ ಟು ಮೈ ಮಿನಿ ಗ್ಲೋಗ್ರಿ. ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. 12:30ಗೆ ಟ್ರೈನ್ ಇತ್ತು. ಸೊ ಹಂಗಾಗಿ ಸ್ಟೇಷನ್ಗೆ ಬಂದು ಟಿಕೆಟ್ನ ತೊಗೊಂಡು ಟ್ರೈನಿಗಾಗಿ ವೇಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಟ್ರೈನ್ ಬಂದೇ ಬಿಟ್ಟಿತ್ತು. ಸೊ ಟ್ರೈನ್ ಹತ್ಕೊಂಡೆ. ಅಷ್ಟರಲ್ಲಿ ನನ್ನ 5 ಮೆಂಬರ್ಸ್ ಫ್ರೆಂಡ್ಸು ಅನ್ಎಕ್ಸೆಪ್ಟೆಡಾಗಿ ಅಲ್ಲಿ ಸಿಕ್ಕೇ ಬಿಟ್ರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಟೀ ಎಲ್ಲ ಕುಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮಾರ್ನಿಂಗ್ 6:50ಗೆ ಮೆಜೆಸ್ಟಿಕ್ ಇಳ್ಕೊಂಡು ಎಲ್ಲೂ ಸೇರಿಕೊಂಡು ಟೀ ಕುಡಿದು ಜೊತೆಗೆ ಇವ್ರಿಗೆಲ್ಲರಿಗೂ ಬಾಯ್ ಹೇಳಿಬಿಟ್ಟು ನಾನು ಸಿಟಿ ಬಸ್ ಹತ್ಕೊಂಡು ಮಲ್ಲೇಶ್ವರಂಗೆ ಹೊಂದೆ. ಫ್ರೆಂಡ್ ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಜೊತೆಗೆ ಹೋಟೆಲಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ಮಲ್ಲೇಶ್ವರಂ ಏರಿಯಾಗಳನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ ಚೆನ್ನಾಗಿರೋ ಗೊಂಬೆಗಳೆಲ್ಲ ಇದ್ವು. ದಸರಾ ಸ್ಟಾರ್ಟ್ ಆಗಿರೋ ಕಾರಣ ಚಿಕ್ಕ ಗೊಂಬೆಗಳಿಗೂ ಕೂಡ ಹೆವಿ ಕಾಸ್ಟ್ಲಿ ಇತ್ತು. ಸೊ ಸುಮ್ಮನೆ ನೋಡ್ಕೊಂಡೆಲ್ಲ ಹಂಗೆ ವಿಡಿಯೋ ಮಾಡ್ಕೊಂಡು ಹೊರಟ್ವಿ. ಹಾಗೆ ನಾವು ಟೆಂಪಲಿಗೆ ಬಂದ್ವಿ. ನಂದಿ ತೀರ್ಥ ಕಲ್ಯಾಣಿ ಅಂತ ಹೇಳಿಬಿಟ್ಟು ಇದು ಮಲ್ಲೇಶ್ವರಂದಲ್ಲಿದೆ. ಬಟ್ ಚೆನ್ನಾಗಿದೆ. ಯಾಕೆ ಅಂದರೆ ಬಸವಣ್ಣನ ಬಾಯಲ್ಲಿ ಬರ್ತಿರುವಂತಹ ನೀರಿಂದ ಕೆಳಗಡೆ ಶಿವಲಿಂಗಕ್ಕೆ ಅಭಿಷೇಕವಾಗುತ್ತೆ. ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ತುಂಬಾ ಒಂಥರ ಪೀಸ್ಫುಲ್ ಅನ್ನಿಸ್ತು. ಬಂದಿದ್ದಕ್ಕೂ ಒಂಥರ ಏನೋ ಗ್ರೇಸ್ಫುಲ್ ಅನ್ನಿಸ್ತು. ಚೆನ್ನಾಗಿತ್ತು. ನಂದಿಸ್ವಾಮಿಯ ಆಶೀರ್ವಾದ ತಗೊಂಡು ಗಂಗಾ ಮಾತಾ ಟೆಂಪಲ್ಗೆ ಹೊರಟ್ವಿ. ಈ ಒಂದು ಗಂಗಾ ಮಾತಾ ಟೆಂಪಲಲ್ಲಿ ವಿಶೇಷತೆ ಏನು ಅಂದರೆ ದಸರಾ ಪ್ರಯುಕ್ತವಾಗಿ 9 ದಿನ 9 ತರಹದ ದೇವಿಯ ಒಂದು ಅಲಂಕಾರವನ್ನು ಮಾಡ್ತಾರೆ. ಅಲ್ಲೇ ತುಂಬಾ ಚೆನ್ನಾಗಿತ್ತು. ಒಂಥರ ಗೋಲ್ಡನ್ ಪ್ಯಾಲೇಸ್ ಥರ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಅಲ್ಲಿ ಅಲಂಕಾರ ಮಾಡಿದರು. ಹಾಗೆ ದೇವಿಯ ಒಂದು ದರ್ಶನ ಮಾಡಿಕೊಂಡು ನಾನು ಮತ್ತೆ ಇನ್ನೊಂದು ಟೆಂಪಲ್ಗೆ ಹೊರಟ್ವಿ. ನೆಕ್ಸ್ಟ್ ಬಂದಿರೋ ಟೆಂಪಲ್ಲು ಕಾಡು ಮಲ್ಲಿಕಾರ್ಜುನ ಟೆಂಪಲ್. ಇದು ಕೆಂಪೇಗೌಡರವರು ಕಟ್ಟಿಸಿರುವಂಥ ದೇವಸ್ಥಾನವಂತೆ. ನನಗೂ ಕೂಡ ಗೊತ್ತಿರಲಿಲ್ಲ. ಅಲ್ಲಿ ವಿಶೇಷತೆಗಳು ಕೇಳಿದ ಮೇಲೆ ಗೊತ್ತಾಯಿತು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕುಂಬಳಕಾಯಿ ಆರತಿ ಮಾಡ್ತಾರೆ. ದೇವರಿಗೆ ವಿಶೇಷ ಅಲಂಕಾರ. ದಸರಾ ಪ್ರಯುಕ್ತ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಪ್ರತಿಯೊಂದು ರೀತಿಯಲ್ಲಿ ವಿಶೇಷ ಅಲಂಕಾರವನ್ನು ಮಾಡಿದರು. ತುಂಬಾ ಖುಷಿಯಾಯಿತು. 9 ದೇವತೆಯರನ್ನು ನೋಡಿದಷ್ಟೇ ಖುಷಿಯಾಯಿತು. ಈ ಎಲ್ಲ ಸ್ಟ್ಯಾಚೂಸ್ನ ನೋಡಿಬಿಟ್ಟು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕುಂಬಳಕಾಯಿ ಆರತಿ ಕೂಡ ಸ್ಪೆಷಲಾಗಿ ಮಾಡ್ತಾರೆ. ದೇವಿಯ ಒಂದು ಆಮೇಲೆ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಇಲ್ಲಿ ಒಬ್ಬರು ಅಜ್ಜಿ ನನಗೆ ಹೋಗ್ತಾನೆ ದಾರಿಲಿ ಸಿಕ್ಕರು. ಅವ್ರಿಗೇನು ಕೊಡ್ಲಿಕ್ಕೆ ಆಗೋದಿದ್ದಿಲ್ಲ. ಸೊ ಇವಾಗ ವಾಪಸ್ ಬಂದು ಹೋಗಿ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡಿಬಿಟ್ಟು ನಾನು ನಿಮ್ಮ ಅಪ್ಪ ಅಮ್ಮ ಏನು ಮತ್ತೆ ಮಾರ್ಕೆಟ್ ಕಡೆ ಫ್ಲವರ್ ಮಾರ್ಕೆಟ್ ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟ್ಗೆ ನಾನು ಬಂದೆ. ಇಲ್ಲಿ ಒಬ್ಬರು ಆಂಟಿ ತುಂಬಾ ಫೇಮಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಅವ್ರು ಮಲ್ಲೇಶ್ವರಂದಲ್ಲೇ ಇರ್ತಾರೆ ಅಂತ. ನನ್ನ ಫ್ರೆಂಡ್ ಒಬ್ಬರು ಹೇಳಿದರು. ಅದು ನೆನಪಾಯಿತು ಸಡನ್ಲಿ. ಸೊ ಹಾಗಾಗಿ ಅವ್ರನ್ನ ಮೀಟ್ ಮಾಡೋಣ ಅಂತ ಮಲ್ಲೇಶ್ವರಂನ ಫ್ಲವರ್ ಮಾರ್ಕೆಟ್ಗೆ ಬಂದೆ. ಆಂಟಿ ಕೂಡ ಸಿಕ್ಕೇ ಬಿಟ್ಟರು. ಆಂಟಿ ಸಿಕ್ಕೇ ಬಿಟ್ರು. ಈ ಆಂಟಿ ಹೆಸರು ಬಂದುಬಿಟ್ಟು ಮಂಜುಳಾ ಅಂತ ಹೇಳಿಬಿಟ್ಟು. ಇವರ ಈ ಅಕೌಂಟ್ ನೇಮ್ ಬಂದುಬಿಟ್ಟು ಮಂಜುಳಾ ಫ್ಲವರ್ ಅಂತ ಇದೆ. ಈ ಆಂಟಿ ತುಂಬಾ ಚೆನ್ನಾಗಿ ವೈರಲ್ ಆಗಿದ್ದಾರೆ. ತುಂಬ ಚೆನ್ನಾಗಿ ವೀಡಿಯೋಸ್ ಕೂಡ ಮಾಡ್ತಾರೆ. ಹಾಗೆಯೇ ಜೊತೆಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಗೊತ್ತಿಲ್ಲದವ್ರೂ ನಮ್ಮವರೇ ಅಂದ್ಕೊಂಡು ಅಷ್ಟು ಚೆನ್ನಾಗಿ ನಮ್ಮನ್ನ ಮಾತಾಡಿಸಿದ್ರು. ಜೊತೆಗೆ ಫೋಟೋಸು ಸೆಲ್ಫೀಸ್ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ಅವ್ರ ಜೊತೆ ಒಂದು ರೀಲ್ಸ್ ಮಾಡ್ತೀನಿ ಆಂಟಿ ಅಂತ ಹೇಳಿಬಿಟ್ಟೆ. ಅವರು ಆಂಟಿ ಒಪ್ಕೊಂಡ್ರು. ಸೊ ಅವ್ರ ಜೊತೆ ಒಂದು ರೀಲ್ಸ್ ಮಾಡಿಕೊಂಡು ತುಂಬಾ ಖುಷಿ ಆಯಿತು. ಆಂಟಿನ ನೋಡಿದ್ರೆ ಆಂಟಿಗೆ ಬಾಯ್ ಹೇಳಿಬಿಟ್ಟು ನಾನು ಹೊರಟೆ. ಅಲ್ಲಿಂದ ಹೊರಟುಬಿಟ್ಟು ಮಲ್ಲೇಶ್ವರಂ ಮಾರ್ಕೆಟ್ನ ನೋಡ್ಕೊಳ್ತಾ ಬಂದೆ. ಅಷ್ಟರಲ್ಲಿ ನನಗೆ ತುಂಬಾ ಹೊಟ್ಟೆ ಹಸಿವಾಯಿತು. ಸೊ ಅಲ್ಲೇ ಕೆಫೆಗೆ ಹೋಗ್ಬಿಟ್ಟು ಕಾಫಿ ಕೊಡೋಣ ಅಂತ ಕಾಫಿ ಕುಡಿಯೋಕೆ ಹೊರಟ್ವಿ.
ಕಾಫಿ ಕುಡ್ಕೊಂಡು ನಾನು ಸುದರ್ಶನ್ ಸಾರಿ ಸಿಲ್ಕ್ ಅವರ ಮತ್ತೊಂದು ಶ್ರೇಷ್ಠ ಫ್ಯಾಮಿಲಿ ಸ್ಟೋರ್ಗೆ ವಿಸಿಟ್ಗೆ ಬಂದಿದೆ. ಸುದರ್ಶನ್ ಸಾರಿ ಸಿಲ್ಕ್ನವರು ಪ್ರಮೋಷನ್ನ ಸ್ಟಾರ್ಟ್ ಮಾಡಿಸಿದ್ರು ಅಲ್ಲಿ. ಸೊ ಅದನ್ನು ನೋಡ್ಲಿಕ್ಕೆ ನಾನು ಬಂದಿದ್ದೆ. ಸೊ ಮಿಸ್ಸಾಗಿ ನಿಮಗೆ ನಾನೇ ಪ್ರಮೋಷನಿಗೆ ಬಂದಿದ್ದು, ಗೆಸ್ಟಾಗಿ ಬಂದಿದ್ದು ಅಂತ ಸುಳ್ಳು ಹೇಳಿಬಿಟ್ಟೆ. ವೆರಿ ವೆರಿ ಸಾರಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದಾದಮೇಲೆ ಅಲ್ಲಿಂದ ನಾನು ಸ್ಮಾರ್ಟ್ ಬಜಾರ್ಗೆ ಹೋದೆ. ಏನಾದರೂ ತಿನ್ನಕ್ಕೆ ತೊಗೊಳ್ಳೋಣ ಅಂತ. ಅಲ್ಲಿ ನನಗೆ ಏನೂ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಮ್ಯಾಝಾ ಪ್ಯಾಕೆಟು ತೊಗೊಂಡು ನಾನು ನನ್ನ ರೂಮ್ ಕಡೆ ಹೊರಟೆ. ಮತ್ತೆ ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.